Movie is very good and BGM ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅಂಡ್ ಆಕ್ಟಿಂಗ್ ಟಾಪ್ ನಾಚ್. ಆಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಅಂಡ್ ಸೆಕೆಂಡ್ ಹಾಫಿಗೆ ಹೋಗುವಾಗ ತುಂಬಾ ಒಳ್ಳೆ ಟ್ವಿಸ್ಟ್ ಕೊಟ್ಟು ಹೋಗಿದ್ದಾರೆ ಅಂಡ್ ಕ್ಲೈಮ್ಯಾಕ್ಸ್ ಇಸ್ ವೆರಿ ಗುಡ್. ಕಂಟೆಂಟ್ ಚೆನ್ನಾಗಿದೆ. ಸ್ಮೋಕಿಂಗ್ ಬಗ್ಗೆ ಚೆನ್ನಾಗಿ ಒಳ್ಳೆ ಕೊಟ್ಟಿದ್ದಾರೆ. ಅದನ್ನ ಇಂಟರ್ವ್ಯೂ ಕೂಡ ಸುದೀಪ್ ಅವ್ರು ಹೇಳಿದ್ರು. ತುಂಬಾ ಸ್ಮೋಕ್ ಮಾಡ್ತಾರೆ, ಅದೆಲ್ಲೋ ಸ್ಟಾರ್ಟಿಂಗ್ ಅಲ್ಲಿ ಸ್ಮೋಕ್ ಮಾಡ್ಬೇಕು ಅಂತ ಎಲ್ಲ ಫೀಲ್ ಆಗುತ್ತೆ. ಬಟ್ ಎಂಡಿಂಗ್ ಅಲ್ಲಿ ಒಂದು ಡೈಲಾಗ್ ಇದೆ, ಸ್ಮೋಕ್ ಮಾಡಬಾರ್ದು ಅನ್ನೋ ತರ ಒಂದು ಡೈಲಾಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಥಿಯೇಟರ್ಗೆ ಬಂದು ನೋಡ್ಬೇಕು. ಫ್ಯಾಮಿಲಿ ಎಲ್ಲ ಆಡಿಯನ್ಸ್ ಬಂದು ನೋಡ್ಬೋದು. ಸ್ವಲ್ಪ ಫೈಟ್ ಜಾಸ್ತಿ ಇದೆ ಬಟ್ ಅದು ವರ್ತ್ ಇದೆ ಫೈಟಿಂಗ್. ಅಂಡ್ ಫೈಟಿಂಗ್ ಅಲ್ಲಿ ಸ್ಟೈಲ್ ತುಂಬಾ ಚೆನ್ನಾಗಿದೆ, ಯುನೀಕ್ ಆಗಿ ಫೈಟಿಂಗ್ ಇಟ್ಟಿದ್ದಾರೆ. ಸುದೀಪ್ ಅವ್ರದ್ದು ಇಷ್ಟು ಮೂವೀಸ್ ಅಲ್ಲಿ ಇದು ಸ್ವಲ್ಪ ಯುನೀಕ್ ಆಗಿದೆ, ಮ್ಯಾಕ್ಸ್ ಗಿನ ಬೆಟರ್ ಆಗಿದೆ ಈ ಮೂವಿ. ಮ್ಯಾಕ್ಸ್ ಮಾರ್ಕ್ ಅಲ್ಲಿ ಒಂದೊಳ್ಳೆ ಸಂದೇಶ ಇದೆ ಅಂತ ಹೇಳ್ಬೋದು ಅಂಡ್ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಮಾರ್ಕ್ ಅಲ್ಲಿ, ಮ್ಯಾಕ್ಸ್ ಅಲ್ಲಿ ಆ ತರದ್ದೇನು ಎಮೋಷನಲಿ ಕನೆಕ್ಟ್ ಆಗೋ ತರ ಏನು ಸೀನ್ಸ್ ಇರ್ಲಿಲ್ಲ. ಇದು ಮಕ್ಳದಿದೆ ಅಂಡ್ ಫ್ಯಾಮಿಲಿದೆಲ್ಲ ಎಮೋಷನ್ಸ್ ಇದೆ. ಆ ಎಮೋಷನ್ ಚೆನ್ನಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. BGM ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಮಸ್ತ್ ಮಾಲಿಕ ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರು ಕುತ್ಕೊಂಡಿರ್ಲಿಲ್ಲ ಸೀಟ್ ಮೇಲೆ. ಇಂಟ್ರೋ ಅಲ್ಲಿ ಆಗಿರ್ಬೋದು, ಇದ್ರಲ್ಲಾಗಿರ್ಬೋದು ಎಲ್ಲ ಎದ್ದು ಕುಣಿತಾ ಇದ್ವಿ. ಅದು ತುಂಬಾ ಚೆನ್ನಾಗಿತ್ತು. ಹೌದು, ವಾಯ್ಸ್ ಸಖತ್ತಾಗಿದೆ. ಎಲ್ಲಾದ್ರೂ ವಾಯ್ಸ್ ಆಗಿ ಸಾಂಗ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಮ್ಯೂಸಿಕ್ ಟೋಟಲ್ ಓವರ್ ಆಲ್ ಇಸ್ ವೆರಿ ಗುಡ್. ಪೈಸಾ ವಸೂಲ್ ಮೂವಿ. ಥ್ಯಾಂಕ್ ಯು. ಆರಡಿ ಕಟ್ಔಟ್, ಸ್ವಾಗು, ಸ್ಟೈಲು, ಸಿನಿಮಾ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಎಲ್ಲರೂ ಸಖತ್ತಾಗಿದೆ. ಅಲ್ಲಿ ನಾವು ಇದು ಚೆನ್ನಾಗಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಚೆನ್ನಾಗೈತೆ. ಟೋಟಲಿ ವರ್ತು. 200,000 ಕೊಟ್ಟು ನೋಡ್ಬೋದು. ಮಾರ್ಕೋ ಮ್ಯಾಕ್ಸ್ಗೋ ತುಂಬಾ ವ್ಯತ್ಯಾಸ ಇದೆ. ಅವರು ಸುದೀಪ್ ಸರ್ ಸ್ಟೈಲ್ ಇಂದ ಸ್ಕ್ರೀನ್ ಪ್ಲೇ ಕತೆ ಓಕೆ, ಬಟ್ ಅದು ತುಂಬಾ ಡಿಫ್ರೆನ್ಸ್. ಬಂದ್ ನೋಡಿ, ನಾನು ಹೇಳಿದ್ರೆ ಇವಾಗ ಎಲ್ಲ ಹೇಳ್ಬಿಟ್ರೆ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ. ಇದು ಡೇಲ್ ತೆಗೆದಿರೋದು. ಹೌದು, ಹೌದು. ಇದು ಡೇಲ್ ತೆಗೆದಿರೋದಲ್ಲ, ಡೇಲ್ ಐತು ಮೂವಿ. ಸಖತ್ತಾಗಿದೆ, ಬಂದ್ ನೋಡಿ ಎಲ್ಲ ಹೇಳ್ಬಿಟ್ರೆ. ಸಾಂಗ್ ಎಲ್ಲ ಸೂಪರ್, ಸಖತ್ತಾಗೆಲ್ಲ ಡಪ್ಪ ಮುಂಚೆ ಸಾಂಗ್ ಫಿಲಂ ಮಾತ್ರ ಹೆಂಗ್ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವ್ಯೂಕ್ಕಿಂತ ಮುಂಚೆ ನಿಜವೂ ಸ್ಟೈಲಿಶ್ ಫೈಟರ್ ಕನ್ನಡ ಇಂಡಸ್ಟ್ರಿ ಸುದೀಪ್ ಒಬ್ಬರೇ ಮಾಡೋದು. ನಮ್ಮ ಬಾಸ್ ಒಬ್ಬರೇ ನಿಜವೂ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಫಿಲಂ ಮಾತ್ರ. ನಿಜವೂ ನಮ್ಮ ಕಿಚ್ಚ ಫ್ಯಾನ್ಸ್ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವಯಸ್ಸಾದರು ಮೇಡಮ್ ಎಲ್ಲ ಬಂದು ಫಿಲಂ ನೋಡ್ಬೋದು. ಅಷ್ಟು ಕಂಟೆಂಟ್ ಇಟ್ಕೊಂಡು ಸುಮ್ಮನೆ ಫಿಲಂ ಮಾಡ್ಬಾರ್ದು, ಒಂದು ಕಂಟೆಂಟ್ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಆ ಸ್ವಾಗ್ ಏನು ದಾದಾ ಯಾರು ಗೊತ್ತಾ, ಆ ಲೆವೆಲ್ ಬೇರೆ, ನಮ್ ಲೆವೆಲ್ ಯಾರಿಲ್ಲ ಬಿಡ್ರಿ. ಕಿಚ್ಚ ಫ್ಯಾನ್ಸ್ ಮತ್ತೆ ಏನ್ ಮಾಡ್ಸಿದ್ದು ಆ ಸ್ಟೈಲು. ಸುಮ್ನೆ ಸ್ಮೋಕ್ ಮಾಡೋದು ಹಂಗಂತ ಹೇಳಲ್ಲ, ಲಾಸ್ಟ್ ಹೇಳಿದ್ರೆ ತಮ್ಮೊಳಗೆ ಕಮ್ಮಿ ಮಾಡ್ರಪ್ಪ ಅಂತ ಸುಮ್ನೆ ಹೇಳಿಲ್ಲ. ಫಾಲೋ ಮಾಡಿ. ಜೈ ಕಿಚ್ಚ ಬಾಸ್, ಜೈ. ಕೈಯಲ್ಲಿ ಅಂಗಡಿ ಸಾಲು ಎದಲ್ಲಿ ಮೂಳೆ ಕಲಿಸಬೇಕು. ಕಿಚ್ಚ ಬಾಸ್ ಒಬ್ರು ನೋಡ್ಬೋದು. ಚಿಕ್ಕ ಮಕ್ಳು ಬಗ್ಗೆ ತೋರಿಸಿದ್ದಾರೆ. ಕಂಟೆಂಟ್ ಸುಮ್ಮನೆ ಮಾಸ್ ಆಗಿ ಅದು ಇದು ಅಂತ ತೋರಿಸ್ತಾರಲ್ಲ, ಈ ತರ ಕಂಟೆಂಟ್ ಸೂಪರ್ ಆಗಿ ಕಂಟೆಂಟ್ ಚೆನ್ನಾಗಿದೆ. ಕಂಟೆಂಟ್ ನೋಡ್ಕೊಂಡು ಜನ ಬರ್ಬೇಕು.